ನಿಮಗೆ ಎಲೆಕ್ಟ್ರಿಕಲ್ ಕೆಲಸದಲ್ಲಿ ಈ ಥರ ಗ್ರೂ ಮಾಡಿದಾಗ ಪೈಪು ಸೆಟ್ಟಿಂಗ್ ಮಾಡೋದಕ್ಕೆ 2 ಇಂಚು ಮೊಳೆ ಬೇಕಾಗುತ್ತೆ. ಅಂದರೆ 2 ಇಂಚ್ ಉದ್ದ ಇರಬೇಕು. ಕಾಂಕ್ರೀಟ್ ಮೊಳೆಗಳು ಬೇಕಾಗುತ್ತೆ. ಒಂದು ಆ್ಯಕ್ಷನ್ ಬ್ಲೇಡು ಮತ್ತು ಕಾಲರ್ಗಳು ಮತ್ತು ಬೆಂಡು. ಇದು ಜಂಕ್ಷನ್ ಬಾಕ್ಸು 4 ಥರ ಐತೆ ನೋಡಿ. PVC ಮೋನಿಶಾ ಒಳ್ಳೆ ಕಂಪ್ನಿದು. ಇನ್ನೊಂದು ಮೊನಾಲಿಸಾ ಅಂತ ಬರುತ್ತೆ, ಸ್ವಲ್ಪ ಲೋಕಲು. ಅದು ಬಿಟ್ಟರೆ ಮೋನಿಶಾ ಒಳ್ಳೆಯ ಬ್ರ್ಯಾಂಡೆ. ಅದು ಬಿಟ್ಟರೆ ಟೇಪು ಮತ್ತು ನಾವು ಬಾಕ್ಸ್ಗಳು ಹಾಕ್ತೀವಲ್ಲ, ಬಾಕ್ಸ್ಗಳು. ನಾವು ಇಲ್ಲಿ 3/4 ಇಂಚು ಮತ್ತು 1 ಇಂಚು 2 ಥರ ಪೈಪ್ ತರಿಸಿದ್ವಿ. ಇದು 1 ಇಂಚ್ ಪೈಪು, ಇದು 3/4 ಇಂಚ್ ಪೈಪು. ಕೆಲವೊಂದು ಕಡೆ ಬರೀ 1-2 ಪಾಯಿಂಟ್ ಇರುತ್ತಲ್ಲ, ಅಲ್ಲಿಗೆ 3/4 ಇಂಚ್ ಪೈಪ್ ಹಾಕ್ತೀವಿ. 1 ಇಂಚ್ ಪೈಪು ಮಾಮೂಲಿ ನಾರ್ಮಲಾಗಿ ಸರ್ಕ್ಯೂಟ್ಗಳು ಹೇಳ್ಕೊಳ್ಳೋದಕ್ಕೆ, ಸ್ವಿಚ್ ಪೀಸ್ಗಳು ಜಾಸ್ತಿ ಬರೋದಕ್ಕೆಲ್ಲ 1 ಇಂಚ್ ಯೂಸ್ ಮಾಡ್ತೀವಿ. ಇಲ್ಲಿಗೆ ಪೈಪ್ಗಳು ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಯಾಕಂತಂದರೆ ಇಲ್ಲಿ ಎಲ್ಲೂ ಕ್ಯಾಮ್ರಾ ಮಡ್ಗೋದಕ್ಕೆ ಏನೂ ಇಲ್ಲ, ಟ್ರೈಪೋಡು ತಂದಿಲ್ಲ. ತಾರಸಿ ಮೇಲಿಂದ ಪೈಪ್ಗಳು ಬಿಟ್ಟಿರ್ತೀವಲ್ಲ, ಈ ಥರ ವೈಟ್ ಪೈಪ್ನ ಅಲ್ಲಿಗೆ ಕೆಳಗಡೆಗೆ ಸ್ವಲ್ಪ ಲೈನ್ ಇದು ಪೈಪ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈ ಥರ ಜಂಕ್ಷನ್ ಬಾಕ್ಸ್ ಹಾಕೋಬೇಕು. ನೀವು ಇಲ್ಲಿ ನೋಡ್ಬೋದು. ಆವಾಗಲೇ ಮೊಳೆಗಳು ಏನಕ್ಕೆ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ನೀವು ನೋಡಿ, ಇಲ್ಲಿ ಪೈಪು ಈಚೆ ಬರಬಾರ್ದು ಅಂತ ಕ್ರಾಸಾಗಿ ಹೊಡಿಬೇಕು. ಇದನ್ನು ಮೊಳೆನ ಯಾವಾಗಲೂ ಸ್ಟ್ರೈಟಾಗಿ ಹೊಡಿಬಾರ್ದು. ಈ ಥರ ಪೈಪ್ ಹಾಕೋ ಜಾಗದಲ್ಲಿ ನೀವು ನೋಡ್ಬೋದು, ನೆಂಟು ಲೆವೆಲಲ್ಲಿ ಈ ಥರ ಕಬ್ಣಗಳು ಸಿಕ್ಬಿಡುತ್ತೆ. ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಈ ಥರ ಸ್ವಲ್ಪ ಲೈಟಾಗಿ ಬೆಂಡ್ ಮಾಡಿಬಿಟ್ಟು ಅದ್ರ ಮೇಲೇ ಪೈಪ್ ಹಾಕ್ಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಸ್ಟ್ರೆಂತ್ ಹೋಗ್ಬಿಡುತ್ತೆ ಇದ್ರದ್ದು. ಅದಕ್ಕೋಸ್ಕರ ನಾನು ಕಬ್ಣಗಳನ್ನ ಕಟ್ ಮಾಡಲ್ಲ, ಒಂದು ಸ್ವಲ್ಪ ಕ್ರಾಸಾಗಿ ಬೆಂಡ್ ಮಾಡಿಬಿಟ್ಟು ಅಲ್ಲಿಗೇ ಪೈಪ್ ಹಾಕ್ಬಿಡ್ತೀನಿ. ನೋಡಿ, ಇವಾಗ ಪೈಪ್ಗೆ ಈ ಒಂದು ಕಬ್ಣ ಟಚ್ ಆಗ್ತಾಯಿಲ್ಲ, ಪೈಪ್ ಹಾಕಿದ್ದೀನಿ. ಈ ಥರ ಸ್ವಲ್ಪ ಕಬ್ಣವನ್ನು ಬೆಂಡ್ ಮಾಡಿದ್ರೆ ಸಾಕು. ನಲ್ಲಿ ಕೆಲಸ ಆಗಲಿ, ಕರೆಂಟ್ ಕೆಲಸ ಆಗಲಿ ಸ್ನೇಹಿತರೆ, ನಮಗೆ ಗ್ರೂ ಮಾಡೋದಕ್ಕೆ ಕಟಿಂಗ್ ಮಿಷಿನ್ ಎಷ್ಟು ಮುಖ್ಯನೋ ನಮಗೆ ಚಿಪ್ಪಿಂಗ್ ಮಿಷಿನ್ ಸಹ ಅಷ್ಟೇ ಮುಖ್ಯ ಸ್ನೇಹಿತರೆ. ಬಟ್ ಏನಪ್ಪ ಅಂತಂದರೆ, ನಮಗೆ ಈ ಚಿಪ್ಪಿಂಗ್ ಮಿಷಿನ್ ಇರೋದ್ರಿಂದ ಒಂದು ಆಳು ನಮ್ಮ ಜೊತೆ, ಅಂದರೆ ಇನ್ನೊಬ್ಬ ಒಂದು ಆಳನ್ನ ಕರ್ಕೊಂಡು ಬಂದಂಗೆ ಕೆಲಸಕ್ಕೆ ಅಷ್ಟೊಂದು ಉಪಯೋಗ ಐತೆ. ಇದರಿಂದ ಒಬ್ಬನೇ ಇದ್ರೂ ಆರಾಮಾಗಿ ಕೆಲಸ ಮಾಡ್ಕೊಂಡು ಬಿಡ್ಬೋದು. ನನಗಂತೂ ಇದು ಒಂದು ಆಳು ನನ್ನ ಜೊತೆ ಇದ್ದಂಗೆ ಲೆಕ್ಕ. ಯಾಕೆಂತಂದರೆ ಉಳಿ ಸುತ್ತದಲ್ಲಿ ಅಷ್ಟಾಗಿ ಇವಾಗ ಕೆಲಸ ಮಾಡೋದಕ್ಕಾಗೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಚಿಪ್ಪಿಂಗ್ ಮಿಷಿನಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು. ಇದೆಲ್ಲ ನೀವು ನೋಡಿದಿರಲ್ಲ, ಈ ಪಾಯಿಂಟ್ಗಳನ್ನೆಲ್ಲ ತೋರಿಸಿದ್ದೀನಲ್ಲ, ಇದೆಲ್ಲ ಪೂರ್ತಿ ನಾನು ಈ ಒಂದು ಚಿಪ್ಪಿಂಗ್ ಮಿಷಿನಲ್ಲೇ ಕೆಲಸ ಮಾಡಿರೋದು. ಚಿಪ್ಪಿಂಗ್ ಮಿಷಿನ್ ಇದ್ದರೆ ಕೆಲಸ ಅಂತೂ ತುಂಬ ಸಿಂಪಲಾಗಿ ಆಗುತ್ತೆ ಸ್ನೇಹಿತರೆ. ನಾವು ಈ ಮರದ ಬಾಕ್ಸ್ನ ಕೂರಿಸ್ಬೇಕಾದ್ರೆ ಯಾವಾಗಲೂ ನೀವು ನೋಡ್ಬೋದು, ಇಲ್ಲಿ ಕೂರಿಸಿದ್ದೀನಿ. ಇವಾಗ ಬಾಕ್ಸ್ ಈ ಥರ ಒಳಗಡೆ ಪೂರ್ತಿ ಕೂತ್ಕೊಳ್ಬೇಕು. ಇದೇನಂತಂದರೆ 1 mm ಅಷ್ಟು ಈಚೆ ಬಂದಾಗ ಇಲ್ಲಿ ಪ್ಲಾಸ್ಟಿಂಗ್ ಆಗುತ್ತಲ್ಲ, ಪ್ಲಾಸ್ಟಿಂಗ್ ಆದಾಗ ಇಲ್ಲಿಗೆ ಕರೆಕ್ಟಾಗಿ ಇದ್ರ ಮೇಲ್ಗಡೆ ಕೂತ್ಕೊಳ್ಳುತ್ತೆ. ಆವಾಗ ನಾವು ಇದ್ರ ಮೇಲ್ಗಡೆ ಸ್ವಿಚ್ ಪ್ಲೇಟ್ ಹಾಕೋದಕ್ಕೆ ನೀಟಾಗಿ ಸಿಗುತ್ತೆ. ಪೂರ್ತಿ ಒಳಗಡೆನೂ ಇರಬಾರ್ದು, ಅಥವಾ ಈಚೆ ಕಡೆ ಈ ಥರನೂ ಇರಬಾರ್ದು. ಅಂದರೆ ಈಚೆ ಕಡೆ ನೋಡಿ, ಗೋಡೆ ಸೈಡಿಂದ ತೋರಿಸೋದಾದರೆ ಒಂದು ನಿಮಿಷ ನೋಡಿದ್ರೆ, ಈ ಥರ ಈಚೆ ಇರಬಾರ್ದು, ಹಿಂಗಿರಬೇಕು. ಈ ಥರ ಇದ್ದಾಗ ನಮಗೆ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿದ್ರೂ ಸ್ವಿಚ್ ಪ್ಲೇಟ್ ಹಾಕೋದಕ್ಕೆ ಸರಿಯಾಗುತ್ತೆ. ಮೀಟ್ರ್ ಬಾಕ್ಸ್ ಕೆಳಗಡೆ ನಾವು ಅರ್ಥಿಂಗ್ ಪಾಯಿಂಟ್ ಮಾಡೋದಕ್ಕೋಸ್ಕರ ಕಾಪರ್ ವೈರ್ನ ಎಳ್ಕೊಳ್ಳೋದಕ್ಕೆ, ಅಂದರೆ ಅವರು ವೈರ್ ತಂದ್ಕೊಟ್ಟಿರಲಿಲ್ಲ, ಅದಕ್ಕೆ 1 ಇಂಚ್ ಪೈಪ್ನ ಹಂಗೆ ಡೌನ್ಗೆ ಎಳೆದು ಬಿಟ್ಬಿಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಅದನ್ನು ಸಹ. ಇದು ಡಿಸ್ಟ್ರಿಬ್ಯೂಷನ್ ಬಾಕ್ಸು, DP ಬಾಕ್ಸು. ಮಾಮೂಲಿ ನೋಡಿ, ಈ ವುಡ್ ಬಾಕ್ಸ್ ಆದರೆ ಒಳಗಡೆ ಅಂದರೆ ಗೋಡೆ ಸಮಕಿರಬೇಕು, ಒಂದು ಚೂರು ಈಚೆ ಬಂದರೆ ಸಾಕು 1 mm ಅಷ್ಟು. ಆದರೆ ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸು ಮತ್ತು ಮೀಟ್ರ್ ಬಾಕ್ಸು ಎರಡೂ 1 ಇಂಚು ಗೋಡೆಯಿಂದ 1 ಇಂಚು ಈಚೆ ಬರಬೇಕು. ಯಾಕೆಂತಂದರೆ ಪ್ಲಾಸ್ಟಿಂಗ್ ಆದಮೇಲೂ ಇದು ಮೇಲ್ಗಡೆ ಪ್ಲೇಟ್ ಹಾಕಬೇಕಾದ್ರೆ ತಡ್ಕೊಳ್ಳುತ್ತೆ. ನೀವು ಮನೆಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸು ಎಲ್ಲೇ ಹಾಕ್ಸಿದ್ರೂ ಸಹ ಬಾಗಿಲು ಹಿಂದ್ಗಡೆನೇ ಅದಕ್ಕೆ ಸರಿಯಾದ ಜಾಗ, ಬೇರೆ ಇನ್ಯಾವುದೇ ಜಾಗನೂ ಸಹ ಸರಿ ಬರೋಲ್ಲ. ಬಾಗಿಲು ಹಿಂದ್ಗಡೆ ಹಾಕ್ಸಿದ್ರೆ ಅದು ಸಹ ಹೈಡ್ ಆಗುತ್ತೆ. ಮತ್ತು ಅದರಿಂದ ಕೆಳಗಡೆಗೆ ನಾವು ಇಲ್ಲಿ UPS ಪಾಯಿಂಟ್ ಮಾಡೋದಕ್ಕೂ ಸಹ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗಲೇ ಆದ್ರೂ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಮಡಗಿಸಿದ್ರೆ ಬಾಗಿಲು ಹಿಂದ್ಗಡೆ ಮಡಗಿಸಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ.